ನವೆಂಬರ್ 25ರಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆಶಿ ರಿಸೈನ್ ಮಾಡ್ತಾ ಇದ್ದಾರೆ. ಅಂದೇ ಸಚಿವ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಟ್ಟಾಭಿಷೇಕ ಆಗುತ್ತೆ. ನವೆಂಬರ್ 26ರಂದು ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಅಂದೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಡಿಕೆ ಶಿವಕುಮಾರ್. ಅದೇ ವೇದಿಕೆಯಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಪ್ರಮಾಣ ವಚನ ಸ್ವೀಕರಿಸಿದ ಒಂದೇ ಒಂದು ವಾರದಲ್ಲೇ ಸಂಪುಟ ಸರ್ಜರಿ ಆಗತ್ತೆ. 10 ಮಂದಿ ಹೊಸಬರನ್ನ ಸಚಿವರಾಗಿ ನೇಮಿಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಕ್ರಿಮಿನಲ್ ಆರೋಪ, ಭೂಗಳ್ಳತನ ಆರೋಪ ಇರ್ತಕ್ಕಂಥ ಯಾರ್ಯಾರಿದ್ದಾರೋ ಅವರನ್ನೆಲ್ಲ ಕೆಳಗಡೆ ಇಳಿಸೋದಕ್ಕೆ ಕೈ ನಿರ್ಧಾರ ಮಾಡಿದೆ. ಒಟ್ನಲ್ಲಿ ಈಗ ಸಿಎಂ ಯಾರಾಗ್ತಾರೆ ಅನ್ನೋದು ಕೂಡ ನಾವು ಹೇಳ್ತಾ ಇದೀವಿ. ಡಿಸಿಎಂ ಯಾರಾಗ್ತಾರೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದೀವಿ. ಸತೀಶ್ ಜಾರಕಿಹೊಳಿ ಅವರಿಗೆ ಯಾವ ಸ್ಥಾನ ಸಿಗುತ್ತೆ ಅನ್ನೋದನ್ನ ಕೂಡ ನಾವು ಹೇಳ್ತಾ ಇದೀವಿ. ಇದು ನವೆಂಬರ್ ಕ್ರಾಂತಿ. ಎಲ್ಲ ವೇದಿಕೆಗಳು ಈಗ ರೆಡಿ ಆಗಿದೆ. ಆದಷ್ಟು ಬೇಗ ಅನೌನ್ಸ್ ಮಾಡೋದು ಮಾತ್ರ ಬಾಕಿ ಉಳಿದಿದೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ದಿಢೀರ್ ಅಂತ ದೆಹಲಿಗೆ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅದಾದ ನಂತರ ದೆಹಲಿಯಿಂದ ವಾಪಸ್ ಆದ ನಂತರ ಇದು ಅಫಿಷಿಯಲಿ ಅನೌನ್ಸ್ ಆಗುತ್ತೆ. Download ShareChat.